ನಮಸ್ಕಾರ, ಇದು ಉತ್ಕರ್ಣ ಬಿಟ್ಕಾಯಿನ್ ಮತ್ತು ಈಕ್ವಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್. ಕನ್ನಡದಲ್ಲಿ ಬಿಟ್ಕಾಯಿನ್ ಮಾಸ್ಟರ್ ಕ್ಲಾಸ್ ಅನ್ನುವಂತ ಒಂದು ಹೊಸ ಪ್ಲೇ ಲಿಸ್ಟ್ ಅನ್ನು ಶುರು ಮಾಡ್ತಾ ಇದ್ದೀನಿ. ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಬಿಟ್ಕಾಯಿನ್ ವಿಡಿಯೋಸ್ ಗಳನ್ನ ನೀವು ನೋಡಿದ್ರೆ ಬಿಟ್ಕಾಯಿನ್ ವಿಚಾರವಾಗಿ ಒಂದು ಕ್ವಾಲಿಟಿ ಇನ್ಫಾರ್ಮೇಶನ್ ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇದರ ಭಾಗವಾಗಿ ಮೊದಲನೇ ವಿಡಿಯೋ ಬಿಟ್ಕಾಯಿನ್ ಅಂದ್ರೇನು ಯೋಚನೆ ಮಾಡಿ. ಒಂದು ಹಣಕಾಸು ವ್ಯವಸ್ಥೆ ಬ್ಯಾಂಕ್ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ, ಅಥವಾ ಯಾವುದೇ ಸರ್ಕಾರಗಳು ಕೂಡ ಕಂಟ್ರೋಲ್ ಮಾಡಕ್ ಸಾಧ್ಯ ಆಗುದಿಲ್ಲ. ಬೇಸಿಕಲಿ ಹೇಳ್ಬೇಕು ಅಂತಂದ್ರೆ ಒಂದು ಪ್ರಜಾಕೀಯ ಅಂದ್ರೆ ಏನು, ಒಂದು ಜನರೇ ನಡೆಸುವಂತಹ ಒಂದು ವ್ಯವಸ್ಥೆ. ಬಿಟ್ಕಾಯಿನ್ ಅನ್ನುವಂಥದ್ದು ಏನಿದೆಯಲ್ಲ, ಪ್ರಜಾಕೀಯದ ಆಧಾರದ ಮೇಲೆ ಇರ್ತಕ್ಕಂಥ ಒಂದು ಹಣಕಾಸು ವ್ಯವಸ್ಥೆ. ಯಾಕೆಂತಂದ್ರೆ ಇಲ್ಲಿ ಯಾವುದೇ ನಾಯಕನಿಲ್ಲ, ಯಾವುದೇ ನಾಯಕ ಈ ತರನೇ ಮಾಡಬೇಕು ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ಹಣದ ವ್ಯವಸ್ಥೆಯಲ್ಲಿ ನಿಯಮಗಳು ಬೇರೆ, ಆದ್ರೆ ಸಂಪೂರ್ಣ ಶಕ್ತಿ ಜನರ ಕೈಯಲ್ಲೇ ಇರುತ್ತೆ. ಆ ಒಂದು ಹಣಕಾಸು ವ್ಯವಸ್ಥೆನೇ ಬಿಟ್ಕಾಯಿನ್. ಪ್ರಜಾಕೀಯದ ಮಾದರಿ ಇರತಕ್ಕಂತಹ ಈ ಒಂದು ಹಣಕಾಸು ವ್ಯವಸ್ಥೆಯನ್ನ ಅನ್ವೇಷಣೆ ಮಾಡಿದ್ದು ಅನಾಮಿಕ ವ್ಯಕ್ತಿ ಸತೋಶಿ ನಕೊಮೋಟೋ. ಇಲ್ಲಿ ಅನ್ವೇಷಣೆ ಅನ್ನುವಂತ ಒಂದು ಪದವನ್ನ ಬಳಕೆ ಮಾಡಿದ್ದೀನಿ. ಯಾಕೆಂತಂದ್ರೆ ಬಿಟ್ಕಾಯಿನ್ ಅನ್ನುವಂಥದ್ದನ್ನ ಯಾರೋ ಒಬ್ರು ಕ್ರಿಯೇಟ್ ಮಾಡಿದಂತದ್ದಲ್ಲ. ಫಾರ್ ಎಕ್ಸಾಂಪಲ್, ಐನ್ಸ್ಟೀನ್ ಅವರ E=mc² ಏನಿದೆ, ಅದು ಐನ್ಸ್ಟೀನ್ ಸೃಷ್ಟಿ ಮಾಡಿದ್ದಲ್ಲ, ಅದು ಪ್ರಕೃತಿಲಿ ಇತ್ತು. ಅದನ್ನ ಅವರು ಅನ್ವೇಷಣೆ ಮಾಡೋದು, ನೋಡಿ ಈ ರೀತಿ ಇದೆ ಪ್ರಕೃತಿಲಿ ಅಂತ ಹೇಳಿದ್ರು. ಅದೇ ರೀತಿ ಈ ಒಂದು ನಮ್ಮ ಬ್ಲಡ್ ಅಲ್ಲಿ O+, O- ಅನ್ನುವಂತ ವಿವಿಧ ಆಕಾರಗಳು ಏನಿದೆ, ಅದನ್ನ ಒಬ್ರು ಕಂಡುಹಿಡಿತಾರೆ, ಅಂದ್ರೆ ಅನ್ವೇಷಣೆ ಮಾಡ್ತಾರೆ. ಓಕೆ, ಈ ರೀತಿ ಇದೆ ಅಂತ ಹೇಳಿ ಹೇಳಲಾಗ್ತದೆ. ಅದೇ ರೀತಿ ಪೈಥಾಗರಸ್ ಥಿಯರಂ, ಇನ್ನಿತರ ಎಲ್ಲವೂ ಕೂಡ ಅನ್ವೇಷಣೆ ಮಾಡಿದಂಥದ್ದು. ಅದೇ ರೀತಿ ಬಿಟ್ಕಾಯಿನ್ ಅನ್ನುವಂಥದ್ದು ಒಂದು ಕಂಪ್ಯೂಟರ್ ಸೈನ್ಸ್, ಕ್ರಿಪ್ಟೋಗ್ರಫಿ, ಸೈಬರ್ ಸೆಕ್ಯೂರಿಟಿ, ಥರ್ಮೋಡೈನಾಮಿಕ್ಸ್, ಮ್ಯಾಥಮೆಟಿಕ್ಸ್ ಇನ್ನಿತರ ವಿಚಾರಗಳ ನಡುವೆ ಅದಿತ್ತು. ಅದನ್ನ ಅನ್ವೇಷಣೆ ಮಾಡಿದ್ದು ಸತೋಶಿ ನಕೊಮೋಟೋ. ಬಿಟ್ಕಾಯಿನ್ ಒಂದು ಡಿಸೆಂಟ್ರಲೈಸ್ಡ್ ಪೀರ್ ಟು ಪೀರ್ ನೆಟ್ವರ್ಕ್, ಅಂದ್ರೆ ಮಧ್ಯದಲ್ಲಿ ಬ್ಯಾಂಕ್ ಇಲ್ಲ, ಯಾವುದೇ ಕಂಪನಿಗಳು ಇಲ್ಲ. ಜನ ಎಲ್ಲೇ ಇದ್ರೂ ನೇರವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹಣವನ್ನ ಕಳುಹಿಸಬಹುದು. ಇಲ್ಲಿ ನಂಬಿಕೆ ಇಡಬೇಕಾದಂತ ಅಗತ್ಯವೇ ಇಲ್ಲ. ವ್ಯವಸ್ಥೆ ಎಲ್ಲವೂ ಕೂಡ ಸರಿ ಇದೆ ಎಂದು ಪರಿಶೀಲಿಸ್ತದೆ. ಇದು ಕೂಡ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂತಂದ್ರೆ ಬಿಟ್ಕಾಯಿನ್ ಅಲ್ಲಿ ಒಬ್ಬ ಮಧ್ಯವರ್ತಿ ಇಲ್ಲದಲೇ ಇರ್ತಕ್ಕಂಥ ಕಾರಣದಿಂದ ಯಾವುದೇ ಒಂದು ವ್ಯಕ್ತಿ ಅಥವಾ ಸಂಸ್ಥೆ, ಬ್ಯಾಂಕ್, ಸರ್ಕಾರ ನಿಯಂತ್ರಣ ಮಾಡದರೆ ಇರ್ತಕ್ಕಂಥ ಕಾರಣದಿಂದ ವ್ಯವಸ್ಥೆನೆ ತನಗೆ ತಾನೇ ಎಲ್ಲವೂ ಕೂಡ ಸರಿ ಇದೆಯಾ ಅಂತ ಹೇಳಿ ಪರಿಶೀಲಿಸ್ತಾನೆ ಹೋಗ್ತಾ ಇರುತ್ತೆ. ಜೊತೆಗೆ ಯಾರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ನಾನು ನಿಮಗೆ ಕಳಿಸ್ಬೇಕು ಅಂತಂದ್ರೆ, ಅಥವಾ ನೀವು ನಿಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ವಹಿವಾಟು ಮಾಡಬೇಕು ಅಂತಂದ್ರೆ ಯಾರ ಪರ್ಮಿಷನ್ ಕೂಡ ಕೇಳುವಂತ ಅವಶ್ಯಕತೆ ಇಲ್ಲ. ಈ ಒಂದು ಟ್ರಾನ್ಸಾಕ್ಷನ್ ಗಳನ್ನ ಯಾರು ಕೂಡ ಸೆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಬೇಸಿಕಲಿ ಯಾರು ನಿಮ್ಮನ್ನ ತಡೆಯಲು ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಒಟ್ಟಾರೆ ಬಿಟ್ಕಾಯಿನ್ ಇರತಕ್ಕಂಥದ್ದು 2,10,00,000 ಬಿಟ್ಕಾಯಿನ್ ಮಾತ್ರ. ನೀವು ಬಿಟ್ಕಾಯಿನ್ ಅಲ್ಲಿರ್ತಕ್ಕಂಥ ಸಾಫ್ಟ್ವೇರ್ ಅಲ್ಲಿ ಬರೆದಿರ್ತಕ್ಕಂತಹ ಒಂದು ಸಪ್ಲೈ ಕ್ಯಾಪ್ ಲಿಮಿಟ್ ಏನಿದೆ, ಅದನ್ನೇನಾದ್ರು ಚೇಂಜ್ ಮಾಡಿ ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡಿದ್ರೆ ಅದು ಎಕ್ಸಿಸ್ಟಿಂಗ್ ನೆಟ್ವರ್ಕ್ ಜೊತೆ ಹೊಂದ್ಕೊಳ್ಳೋದಿಲ್ಲ, ಅಂದ್ರೆ ಅದು ಜಾಯಿನ್ ಆಗೋದಿಲ್ಲ. ಅದೇ ಒಂದು ಸಪರೇಟ್ ನೆಟ್ವರ್ಕ್ ಆಗುತ್ತೆ. ಯಾಕಂತಂದ್ರೆ ಸಾಫ್ಟ್ವೇರ್ ಇರ್ತಕ್ಕಂಥ ಪ್ರೊಟೆಕ್ಷನ್ ನ ಕಾರಣದಿಂದ ಒಟ್ಟಾರೆ ಬಿಟ್ಕಾಯಿನ್ ಸಪ್ಲೈ ಇರ್ತಕ್ಕಂಥದ್ದು 2,10,00,000 ಬಿಟ್ಕಾಯಿನ್ ಮಾತ್ರ. ಇದೇ ಕಾರಣಕ್ಕಾಗಿ ಇದರ ಮೌಲ್ಯ ಸಮಯದೊಂದಿಗೆ ಉಳಿದುಕೊಳ್ಳುತ್ತದೆ. ಈಗ ಚಿನ್ನ ಅಂತಕ್ಕಂಥದ್ದು ಏನಿದೆಯಲ್ಲ, ಅದೊಂದು ಅಪರೂಪದ ಕಲ್ಲು. ಅದು ಅಪರೂಪ ಆಗಿರ್ತಕ್ಕಂಥ ಕಾರಣದಿಂದನೇ ಸಿಕ್ಕಿದ ಕಡೆ ಸಿಗ್ದಲೇ ಇರ್ತಕ್ಕಂಥ ಕಾರಣದಿಂದ ಅದು ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇದೆ. ಜೊತೆಗೆ ರಿಯಲ್ ಎಸ್ಟೇಟ್, ಒಂದು ಜಾಗದಲ್ಲಿ ರಿಯಲ್ ಎಸ್ಟೇಟ್ ಸೀಮಿತವಾಗಿರ್ತಕ್ಕಂಥ ಕಾರಣದಿಂದ ರಿಯಲ್ ಎಸ್ಟೇಟ್ ಕೂಡ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾನೆ ಹೋಗ್ತಾ ಇದೆ. ಈ ಚಿನ್ನ ಮತ್ತು ರಿಯಲ್ ಎಸ್ಟೇಟ್ ಏನಿದೆ, ಇವೆರಡೂ ಕೂಡ ಫಿಸಿಕಲ್ ಕಾಮೋಡಿಟಿ. ಅದೇ ರೀತಿ ಡಿಜಿಟಲ್ ಕಾಮೋಡಿಟಿ ಆಗಿರ್ತಕ್ಕಂಥ ಬಿಟ್ಕಾಯಿನ್ ಒಂದು ಅಪರೂಪ ಆಗಿರ್ತಕ್ಕಂಥ ಕಾರಣದಿಂದ, ಒಂದು ಫೈನೈಟ್ ಸಪ್ಲೈ ಹೊಂದಿರ್ತಕ್ಕಂಥ ಕಾರಣದಿಂದ ಅದು ಕೂಡ ಸಮಯದೊಂದಿಗೆ ತನ್ನ ಕೊಳ್ಳುವ ಶಕ್ತಿಯನ್ನ, ಅಂದ್ರೆ ಪರ್ಚೇಸಿಂಗ್ ಪವರ್ ಅನ್ನ ಅದು ಕಾಪಾಡ್ಕೊಳ್ತಾನೆ ಹೋಗ್ತಾನೆ ಇದೆ. ಅದು ಹೋಗುವಂತಹ, ಅಂದ್ರೆ ಕಾಪಾಡಿಕೊಳ್ಳುವಂತಹ ಶಕ್ತಿ ಅದಕ್ಕೆ ಇದೆ. ಬಿಟ್ಕಾಯಿನ್ ಕೇವಲ ಡಿಜಿಟಲ್ ಹಣ ಮಾತ್ರ ಅಲ್ಲ, ವಿಶ್ವದ ಮೊದಲ ಸ್ವತಂತ್ರ ಗಡಿ ರೇಖೆಗಳಿಲ್ಲದ ಹಣಕಾಸು ವ್ಯವಸ್ಥೆ. ಯಾಕೆಂತಂದ್ರೆ ಮನುಷ್ಯನ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ನಾವು ಸ್ವತಂತ್ರ ಹಣಕಾಸು ವ್ಯವಸ್ಥೆನ ನಾವು ನೋಡೇ ಇಲ್ಲ. ಗಡಿ ರೇಖೆಗಳಿಲ್ಲದ ಹಣಕಾಸು ವ್ಯವಸ್ಥೆ. ಫಾರ್ ಎಕ್ಸಾಂಪಲ್, ನಾವೀಗ ಬಳಕೆ ಮಾಡ್ತಿರ್ತಕ್ಕಂಥ ರೂಪಾಯಿ ಏನಿದೆಯಲ್ಲ, ಅದನ್ನ ನಾವು ಗಡಿ ದಾಟಿದ ತಕ್ಷಣ ಆ ರೂಪಾಯಿಗೆ ಬೆಲೆನೇ ಇಲ್ಲ, ಅದೊಂದು ವೇಸ್ಟ್ ಪೇಪರ್ ಆಗೋಗುತ್ತೆ. ಅದೇ ರೀತಿ ಚಿನ್ನ ಅನ್ನೋದೇನಿದೆಯಲ್ಲ, ಅದು ಒಂದ್ ಕಡೆಯಿಂದ ಇನ್ನೊಂದು ಕಡೆ ತಗೊಂಡು ಹೋಗೋದಕ್ಕೆ ತುಂಬಾನೇ ಕಷ್ಟ. ಫಾರ್ ಎಕ್ಸಾಂಪಲ್, ನಾವೇ ಕಷ್ಟಪಟ್ಟು ದುಡ್ದಿರ್ತಕ್ಕಂತಹ 10 ಕೆಜಿ 100 ಕೆಜಿ ಚಿನ್ನ ಇದ್ರೂ ಕೂಡ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಾವು ಸಾಗಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಚಿನ್ನ, ಪೇಪರ್ ಕರೆನ್ಸಿ ಮತ್ತು ಮನುಷ್ಯ ಸಾವಿರಾರು ವರ್ಷಗಳಿಂದ ಹಲವಾರು ವಸ್ತುಗಳನ್ನ ಏನ್ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾನೆ, ಅವೆಲ್ಲವನ್ನೂ ಕೂಡ ಕಂಪೇರ್ ಮಾಡಿದ್ರೆ ನಮಗೆ ಸಿಕ್ಕಿರ್ತಕ್ಕಂತಹ ಬಿಟ್ಕಾಯಿನ್ ಅಂದ್ರೆ ಡಿಜಿಟಲ್ ಕಾಮೋಡಿಟಿ ಏನಿದೆ, ಇದು ವಿಶ್ವದ ಮೊದಲ ಸ್ವತಂತ್ರ ಗಡಿ ರೇಖೆಗಳಿಲ್ಲದ ಹಣಕಾಸು ವ್ಯವಸ್ಥೆ. ಅಂತಂದ್ರೆ ಈ ಒಂದು ನಾವೇನು ಗಡಿ ರೇಖೆಗಳನ್ನ ನಮ್ಮನ್ನ ನಾವೇ ಹಾಕೊಂಡಿದೀವಿ, ಅಂದ್ರೆ ಇದು ಇಂಡಿಯಾ, ಇದು ಪಾಕಿಸ್ತಾನ, ಇದು ಅಮೆರಿಕ, ಚೈನಾ ಅಂತ ಏನಿದೆಯಲ್ಲ, ಬಿಟ್ಕಾಯಿನ್ಗೆ ಇದು ಯಾವುದೇ ರೀತಿ ಗಡಿ ರೇಖೆಗಳು ಬಾಧಿಸೋದಿಲ್ಲ. ಈ ಒಂದು ಯಾವುದೇ ರೀತಿ ಗಡಿ ರೇಖೆಗಳು, ಆ ಒಂದು ಗಡಿ ರೇಖೆಗಳಿರ್ತಕ್ಕಂಥ ವ್ಯವಸ್ಥೆ ಅಡ್ಡಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಬಿಟ್ಕಾಯಿನ್ ಅನ್ನುವಂಥದ್ದು ವಿಶ್ವದ ಮೊದಲ ಸ್ವತಂತ್ರ ಗಡಿ ರೇಖೆಗಳಿಲ್ಲದಂತಹ ಹಣಕಾಸು ವ್ಯವಸ್ಥೆ. ಅತ್ಯಂತ ಮುಖ್ಯವಾದ ವಿಷಯ ಏನ್ ಗೊತ್ತಾ, ಹಿಂದೆ ಯಾವತ್ತೂ ಪರಿಹಾರ ಕಂಡಿರದ ಒಂದು ಸಮಸ್ಯೆಯನ್ನ ಬಿಟ್ಕಾಯಿನ್ ಬಗೆಹರಿಸಿದೆ. ಅಂತಂದ್ರೆ ಮನುಷ್ಯ ಸಾವಿರಾರು ವರ್ಷಗಳಿಂದ ಒಂದು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದ, ಈಗಲೂ ಕೂಡ ನಾವು ಫೇಸ್ ಮಾಡ್ತಾನೆ ಇದೀವಿ.
ಆ ಒಂದು ಸಮಸ್ಯೆಗೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಇಟ್ಟಿದ್ದಂಥದ್ದೇ ಬಿಟ್ಕಾಯಿನ್ ಅನ್ನುವಂತ ಒಂದು ಹಣಕಾಸು ವ್ಯವಸ್ಥೆ. ಹಾಗಾದ್ರೆ ಆ ಒಂದು ದೊಡ್ಡ ಸಮಸ್ಯೆ ಏನು? ನಿಮ್ಗೆ ಏನಾದ್ರು ಗೊತ್ತಿದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ನನ್ನ ಮಾಹಿತಿ ಉಪಯುಕ್ತವಾಗಿದ್ರೆ ಬೈ ಮಿ ಎ ಕಾಫಿ, ನನ್ನ UPI ID ಈ ರೀತಿ ಇದೆ. ಒಂದಿಷ್ಟು ಇನ್ಸೆಂಟಿವ್, ಇನ್ನಷ್ಟು ಉಪಯುಕ್ತ ವಿಡಿಯೋಗಳನ್ನ ನಾನು ಮಾಡೋದಕ್ಕೋಸ್ಕರ ಇದೇ ರೀತಿ ಬಿಟ್ಕಾಯಿನ್ ವಿಚಾರವಾಗಿ ಹೆಚ್ಚಿನ ಇನ್ಫಾರ್ಮೇಶನ್, ಕ್ವಾಲಿಟಿ ಇನ್ಫಾರ್ಮೇಶನ್, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಬಿಟ್ಕಾಯಿನ್ ಸಾಫ್ಟ್ವೇರ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಆಗಿ ತಿಳ್ಕೊಬೇಕು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.